ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಕ್ಷಣ ಕ್ಷಣಕ್ಕೂ ಭೀಕರ ಸ್ವರೂಪ ಪಡಿತಾ ಇದೆ. ದಾಳಿ ಪ್ರತಿದಾಳಿ ಹೆಚ್ಚಾಗಿದೆ. ಚೀನಾ ಆಯುಧಗಳನ್ನ ಕೊಡ್ತಾ ಇರೋ ಸುದ್ದಿ ಬರ್ತಾ ಇದೆ. ಇಸ್ರೇಲ್ ಒಳಗೂ ಇರಾನ್ ದಾಳಿ ಮಾಡಿದೆ. ಅದರ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಯುದ್ಧದಲ್ಲಿ ಅಮೆರಿಕ ಕಾಲಿಡಬಹುದು ಅಂತ ಹೇಳಿದ್ರಲ್ಲ, ಅದು ಈಗ ಬಹುತೇಕ ಖಚಿತ ಆಗಿದೆ. ಇರಾನ್ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸೋಕೆ ಟ್ರಂಪ್ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ವೈಟ್ ಹೌಸ್ ಅಧಿಕಾರಿಗಳು ಹೇಳಿದ್ದಾರೆ. ಆದ್ರೆ ಈ ಟೈಮ್ನಲ್ಲಿ ಟ್ರಂಪ್ ಒಂದು ದೊಡ್ಡ ಕಂಡೀಷನ್ ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ. ಇಸ್ರೇಲ್ಗೆ ಹೊಡೆಯೋಕೆ ಕಷ್ಟ ಅಂತ ಹೇಳಲಾಗ್ತಿರೋ ಫಾರ್ದೋ ಅಣು ಕೇಂದ್ರವನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಗ್ಯಾರಂಟಿ ಇದ್ರೆ ಮಾತ್ರ ಯುದ್ಧಕ್ಕೆ ಇಳಿರಿ ಅಂತ ಟ್ರಂಪ್ ಹೇಳಿದಾರಂತೆ. ಅಂದ್ರೆ ಈ ಅಣು ಕೇಂದ್ರ 300 ಅಡಿ ಆಳದಲ್ಲಿದ್ದು ಇಸ್ರೇಲ್ ಎಷ್ಟೇ ಸ್ಫೋಟಕ ಹಾಕಿದ್ರು ಇಲ್ಲಿ ತನಕ ಏನೂ ಆಗಿಲ್ಲ. ಹೀಗಾಗಿ ಅಮೆರಿಕ ಇದಕ್ಕೋಸ್ಕರ GBU-57S ಬಂಕರ್ ಬಸ್ಟರ್ ಸ್ಫೋಟಕವೇ ಬೇಕು. ಅದನ್ನ ಕ್ಯಾರಿ ಮಾಡೋಕೆ B-2 ಬಾಂಬರೇ ಆಗಬೇಕು. ಹೀಗಾಗಿ ಅದನ್ನ ನಾವು ಹೊಡಿಬಹುದು, ಇದನ್ನು ಬಳಸಿ ಅನ್ನೋ ಗ್ಯಾರಂಟಿ ಇದ್ರೆ ಮಾತ್ರ ಯುದ್ಧಕ್ಕೆ ಹೋಗಿ ಅಂತ ಟ್ರಂಪ್ ಹೇಳಿದಾರಂತೆ. ಹೀಗಾಗಿ ಅಮೆರಿಕ ಈಗ ಆಪರೇಷನ್ಗೆ ತಯಾರಿ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ. ಯಾಕಂದ್ರೆ ಸದ್ಯದ ಅಂದಾಜಿನ ಪ್ರಕಾರ ಈ ಸ್ಫೋಟಕಕ್ಕೆ ಈ ಬಂಕರ್ ಸ್ಫೋಟಿಸೋ ಶಕ್ತಿ ಇದೆ. ಒಂದರ ಹಿಂದೊಂದು ಸ್ಫೋಟಕವನ್ನ ಹಾಕಿದ್ರೆ ಈ ಬಂಕರ್ ನಾಶ ಮಾಡಬಹುದು ಅಂತ ಅಮೆರಿಕದ ಸೇನೆ ನಂಬಿದೆ. ಹೀಗಾಗಿ ಈ ಅಣು ಕೇಂದ್ರವನ್ನ ಅಮೆರಿಕ ಸ್ಫೋಟ ಮಾಡೋಕೆ ಇಳಿಬಹುದು. ಫೈನಲ್ ಆರ್ಡರ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ದಾಳಿ ಪ್ರತಿದಾಳಿ ಹೆಚ್ಚಾಗಿದೆ. ಕಳೆದ ರಾತ್ರಿ ಇಡೀ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ಗೆ ಭಾರಿ ಡ್ಯಾಮೇಜ್ ಆಗಿದೆ. ಇರಾನ್ನ ಇಂಟರ್ನಲ್ ಸೆಕ್ಯೂರಿಟಿ ಹೆಡ್ ಕ್ವಾರ್ಟರ್ ಧ್ವಂಸ ಮಾಡಲಾಗಿದೆ. ಅಂದ್ರೆ ಇದು ಇರಾನ್ನ ಆಂತರಿಕ ಭದ್ರತೆ ಸ್ಟ್ರಾಟಜಿ ರೂಪಿಸೋ ಜಾಗ. ಇದು ನಾಶ ಆಗಿದೆ. ಅತ್ತ ತೆಹರಾನ್ನ ಪಶ್ಚಿಮ ಭಾಗದ ಕಾರಜ್ ಸಿಟಿಯಲ್ಲೂ ಕೂಡ ಇಸ್ರೇಲ್ನ 2 ಸರ್ಫೇಸ್ ಮಿಸೈಲ್ಗಳು ಬಿದ್ದಿವೆ. ಅಲ್ಲಿ ಟೆಸಾ ಅಂದ್ರೆ ಇರಾನ್ ಸೆಂಟ್ರಿಫ್ಯೂಜ್ ಟೆಕ್ನಾಲಜಿ ಕಂಪನಿ ಕಾಂಪ್ಲೆಕ್ಸ್ ಮತ್ತು ತೆಹರಾನ್ ರಿಸರ್ಚ್ ಕಾಂಪ್ಲೆಕ್ಸ್ಗೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ಬೇಕಾದ ಸೆಂಟ್ರಿಫ್ಯೂಜ್ ಪ್ರೊಡಕ್ಷನ್ ನಡೀತಾ ಇತ್ತು ಅಂತ ಇಸ್ರೇಲ್ ಹೇಳಿದೆ. ಇನ್ನು ಪಯಮ್ ಏರ್ಪೋರ್ಟ್ ಹತ್ರ ಸ್ಫೋಟ ಆಗಿದೆ. ಅತ್ತ 3 AH-1 ಹೆಲಿಕಾಪ್ಟರ್ ಹೊಡೆದಿರೋದಾಗಿ ಇಸ್ರೇಲಿ ಸೇನೆ ಹೇಳಿದೆ. ಒಟ್ಟು 60 ಫೈಟರ್ ಜೆಟ್ಗಳನ್ನು ಬಳಸಿ ಈ ದಾಳಿ ಮಾಡಲಾಗಿದೆ. ಇರಾನ್ನ ಆಡಳಿತದ ಪ್ರತಿಯೊಂದನ್ನ ಕೂಡ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಇಸ್ರೇಲ್ ಹೇಳಿದೆ. ಈ ದಾಳಿಯಲ್ಲಿ ಎಷ್ಟು ಸಾವು ನೋವು ಆಗಿದೆ ಅನ್ನೋ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕಾರಣ ಈ ದಾಳಿ ಶುರುವಾಗ್ತಿದ್ದ ಹಾಗೆ ಇರಾನ್ ತನ್ನ ಇಂಟರ್ನೆಟ್ ಸೇವೆಯನ್ನ ಬಹುತೇಕ ಶಟ್ ಡೌನ್ ಮಾಡಿದೆ. ಅಲ್ಲಿಂದ ವಿಡಿಯೋಗಳು ದೃಶ್ಯಗಳು ಹರಿಯದಂತೆ ತಡೆ ಹಿಡಿದಿದ್ದಾರೆ. ಹೀಗಾಗಿ ಇರಾನ್ ಒಳಗೆ ನಿಜಕ್ಕೂ ಏನಾಗ್ತಿದೆ ಅದರ ಬಗ್ಗೆ ಸ್ಪಷ್ಟ ನಿಖರ ಮಾಹಿತಿ ಸಿಗೋದು ಕಷ್ಟ ಆಗ್ತಿದೆ. ಇನ್ನು ಈ ದಾಳಿಯ ಬೆನ್ನಲ್ಲೇ ಇರಾನ್ ರುಚಿಗೆದ್ದಿದೆ. ಇಸ್ರೇಲ್ ಒಳಗೂ ದೊಡ್ಡ ದಾಳಿ ಮಾಡಿದೆ. ಇದುವರೆಗೂ ಇಸ್ರೇಲ್ ಮೇಲೆ ಮಾಡಿದ ಅತಿ ದೊಡ್ಡ ದಾಳಿ ಅಂತ ಹೇಳಲಾಗ್ತಿದೆ. ಹೈಪರ್ಸಾನಿಕ್ ಮಿಸೈಲ್ಗಳ ಮೂಲಕ ಇಸ್ರೇಲ್ನ ಮಧ್ಯ ಮತ್ತು ದಕ್ಷಿಣ ಭಾಗವನ್ನ ಟಾರ್ಗೆಟ್ ಮಾಡಲಾಗಿದೆ. ಕನಿಷ್ಠ 20 ಮಿಸೈಲ್ಗಳು ಹಾರಿ ಬಂದಿದ್ವು. 13 ಮಿಸೈಲ್ ಹೊಡೆದು ಹಾಕಿದ್ದಾರೆ. 7 ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಇಸ್ರೇಲ್ ಒಳಗೆ ಬಿದ್ದಿವೆ. ಹೀಗಂತ ಇಸ್ರೇಲ್ನ ಅಧಿಕಾರಿಗಳೇ ಹೇಳಿದ್ದಾರೆ. ಟೆಲ್ ಅವ್ಯೂ ಜೆರುಸಲೆಂಗಳಲ್ಲಿ ಭಾರಿ ಸ್ಫೋಟ ಆಗಿದೆ. ಇರಾನ್ನ ಮಿಸೈಲ್ ದಾಳಿಗೆ ದೊಡ್ಡ ಬೆಂಕಿಯ ಹೊಗೆ ಬಂದಿರುವುದು ಕಂಡು ಬಂದಿದೆ. ಆರಂಭಿಕ ಮಾಹಿತಿ ಪ್ರಕಾರ ಸೊರೋಕಾ ಅನ್ನೋ ಅತಿದೊಡ್ಡ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ನಡೆಸಿದೆ. ಇದು ಬಿರ್ಷೇವಾ ಅನ್ನೋ ಪ್ರದೇಶದಲ್ಲಿದೆ. ದಾಳಿಯ ತೀವ್ರತೆಗೆ ಅಣಬೆ ರೀತಿಯ ಹೊಗೆ ಸೃಷ್ಟಿಯಾಗಿರುವುದು ಕಂಡು ಬಂದಿದೆ. ಇದರಲ್ಲಿ ಆಸ್ಪತ್ರೆಯ ಮೇಲ್ಚಾವಣಿ ಕುಸಿದು ಹೋಗಿದೆ. ಕನಿಷ್ಠ 20 ಜನ ಗಾಯಗೊಂಡಿದ್ದು 3ರ ಸ್ಥಿತಿ ಗಂಭೀರವಾಗಿದೆ. ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸಿದ್ದು ಕಾರ್ಯಾಚರಣೆ ವೇಗವಾಗಿ ನಡೀತಾ ಇದೆ. ಇನ್ನು ಆಸ್ಪತ್ರೆಗೆ ಯಾರು ಬರಬೇಡಿ, ನಮ್ಮ ಸ್ಥಿತಿ ಗಂಭೀರವಾಗಿದೆ ಅಂತ ಆಸ್ಪತ್ರೆಯ ವಕ್ತಾರರು ಹೇಳಿದ್ದಾರೆ. ಇತ್ತ ವಾಲ್ಫ್ಸನ್ ಹಾಸ್ಪಿಟಲ್ ಮೇಲೂ ಕೂಡ ಇರಾನ್ನ ಕ್ಷಿಪಣಿ ಬಿದ್ದಿದೆ. ಇಲ್ಲಿ ಕನಿಷ್ಠ 16 ಜನ ಗಾಯಗೊಂಡಿದ್ದಾರೆ. 2 ಹಾಸ್ಪಿಟಲ್ಗಳನ್ನು ಡ್ಯಾಮೇಜ್ ಮಾಡಿದೆ ಇರಾನ್ ಇಸ್ರೇಲ್ನ ಒಳಗಡೆ. ಇನ್ನು ರಮತ್ ಗಾನ್ ಅನ್ನೋ ಕಡೆ ಕೂಡ ಇರಾನ್ನ ಕ್ಷಿಪಣಿ ದಾಳಿಯಾಗಿದೆ. ಇಸ್ರೇಲ್ ಒಳಗೆ ಇದು ಕೂಡ. ಇಲ್ಲಿ ಅಪಾರ್ಟ್ಮೆಂಟ್ ಒಂದರ ಮೇಲೆ ಬಿದ್ದಿದ್ದು 20 ಜನ ಗಾಯಗೊಂಡಿದ್ದಾರೆ. ಸಾಕಷ್ಟು ಡ್ಯಾಮೇಜಸ್ ಆಗಿದೆ ಕಟ್ಟಡಗಳಿಗೆ. ಇದನ್ನು ಇಸ್ರೇಲಿ ಮಾಧ್ಯಮಗಳೇ ರಿಪೋರ್ಟ್ ಮಾಡಿವೆ. ಇತ್ತ ಈ ದಾಳಿಗೆ ಇಸ್ರೇಲ್ ರಿಯಾಕ್ಟ್ ಮಾಡಿದೆ. ದೇಶಾದ್ಯಂತ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಜನ ದಯವಿಟ್ಟು ಮುಂದಿನ ಆದೇಶ ತನಕ ಬಂಕರ್ನಲ್ಲೇ ಇರಿ. ಸೈರನ್ ಮೊಳಗಿದ ಕೂಡಲೇ ಬಂಕರ್ ಸೇರ್ಕೊಳ್ಳೋದನ್ನ ನೀವು ಮಿಸ್ ಮಾಡಬೇಡಿ, ಬಂಕರ್ ಸೇರ್ಕೋಬೇಕು ನೀವು ಅಂತ ಹೇಳಿದೆ. ಇಸ್ರೇಲ್ PM ನೆತನ್ಯಾಹು ರಿಯಾಕ್ಟ್ ಮಾಡಿದೊಂದು ಉಗ್ರ ದಾಳಿ. ಇರಾನ್ ಉಗ್ರರು ಆಸ್ಪತ್ರೆ ಮೇಲೆ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಇದಕ್ಕವರು ಸರಿಯಾದ ಬೆಲೆಯನ್ನ ತೆರಲೇಬೇಕು. ನಾವು ಅವರಿಗೆ ಸರಿಯಾಗಿ ಪ್ರತೀಕಾರವನ್ನ ಹೇಳಿದೀವಿ ಅಂತ ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ. ಇತ್ತ ಇರಾನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಇಸ್ರೇಲ್ನ ಬೇಸ್ಗಳನ್ನಷ್ಟೇ ಗುರಿ ಮಾಡಿದ್ದೀವಿ. ಆಸ್ಪತ್ರೆ ಪಕ್ಕದಲ್ಲೇ ಇಂಟೆಲಿಜೆನ್ಸ್ ಫೆಸಿಲಿಟಿ ಇತ್ತು, ಅದನ್ನು ನಾಶ ಮಾಡಿದ್ದೀವಿ. ಇಸ್ರೇಲ್ನ ಇತರ ಕಡೆಗಳಲ್ಲೂ ಕಮಾಂಡ್ ಸೆಂಟರ್ ನಾಶವಾಗಿದೆ. ಆಸ್ಪತ್ರೆಗೆ ಮೈನರ್ ಡ್ಯಾಮೇಜ್ ಆಗಿದೆ ಅಷ್ಟೇ. ಅದು ನಾವು ಮಾಡಿರೋ ಮಿಸೈಲ್ ಸ್ಟ್ರೈಕ್ನ ಶಾಕ್ ವೇವ್ನಿಂದ ಆಸ್ಪತ್ರೆಗೆ ಡ್ಯಾಮೇಜ್ ಆಗಿರೋದು. ಸೊ ನಮ್ಮ ದಾಳಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಆಗಿತ್ತು, ಅದನ್ನು ಧ್ವಂಸ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ಅಲ್ಲದೆ ಇಸ್ರೇಲ್ ಮೇಲೆ ಇನ್ನೂ ನಮ್ಮ ದಾಳಿ ಮುಂದುವರಿಯುತ್ತೆ. ಇಸ್ರೇಲ್ನ ಜನ ಮಿಲಿಟರಿ ಕೇಂದ್ರಗಳ ಸುತ್ತ ಇರೋದನ್ನ
ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಇನ್ನು ಈ ದಾಳಿಯ ನಡುವೆ ಇಸ್ರೇಲ್ ಕೂಡ ಇರಾನ್ಗೆ ನುಗ್ಗಿದೆ. ಕನಿಷ್ಠ 40 ಫೈಟರ್ ಜೆಟ್ಗಳು 16 ಟಾರ್ಗೆಟ್ಗಳನ್ನು ಗುರಿ ಮಾಡಿವೆ. ಇದೇ ಮೊದಲ ಬಾರಿಗೆ ಕೊಂದಾಬ್ ಹೆವಿ ವಾಟರ್ ಫೆಸಿಲಿಟಿಗೆ ಇಸ್ರೇಲ್ ಸ್ಫೋಟಕ ಹಾಕಿದೆ. ಇದು ಅಣು ಕಾರ್ಯಕ್ರಮದಲ್ಲಿ ಇಂಪಾರ್ಟೆಂಟ್ ಫೆಸಿಲಿಟಿ ಆಗಿತ್ತು. ಪ್ಲೂಟೋನಿಯಂ ಸಂಸ್ಕರಣಾ ಘಟಕ ಇತ್ತು ಅಂತ ಇಸ್ರೇಲ್ ಹೇಳಿದೆ. ಇದನ್ನ ಇರಾನ್ನ ಮಾಧ್ಯಮಗಳು ಕೂಡ ಕನ್ಫರ್ಮ್ ಮಾಡಿದೆ. ಈ ದಾಳಿಯಲ್ಲಿ ಯಾವುದೇ ಹಾನಿಯಾಗಿಲ್ಲ, ಮೊದಲೇ ಎಲ್ಲವನ್ನ ಸ್ಥಳಾಂತರ ಮಾಡಿಬಿಟ್ಟಿದ್ವಿ ನಾವು ಅಂತ ಇರಾನ್ ಹೇಳಿದೆ. ಜೊತೆಗೆ ಈ ದಾಳಿ ವೇಳೆ ಇನ್ನೊಮ್ಮೆ ನಂತಾಜ್ ಅಣು ಕೇಂದ್ರವನ್ನ ಟಾರ್ಗೆಟ್ ಮಾಡಲಾಗಿದೆ. ಈ ಕೇಂದ್ರದಲ್ಲಿ ಅಣ್ವಸ್ತ್ರ ತಯಾರಿಕೆಗೆ ವಿಶೇಷ ರೀತಿಯ ಕಾಂಪೊನೆಂಟ್ಸ್ ಇದ್ವು, ಅದನ್ನು ನಾಶ ಮಾಡಿದ್ವಿ. ಹಾಗೆ ಮಿಸೈಲ್ ಪ್ರೊಡಕ್ಷನ್ ಫೆಸಿಲಿಟಿ, ಏರ್ ಡಿಫೆನ್ಸ್ ಬ್ಯಾಟರೀಸ್, ಮಿಸೈಲ್ ಸ್ಟೋರೇಜ್ ಸೈಟ್ಸ್, ರೇಡಾರ್ಸ್, ಹೀಗೆ ಹಲವು ಟಾರ್ಗೆಟ್ಗಳನ್ನ ಹೊಡೆದಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಜೊತೆಗೆ ಇರಾನ್ನಿಂದ ನಮಗೆ ಯಾವ್ಯಾವ ಥ್ರೆಟ್ ಇದೆಯೋ ಎಲ್ಲವನ್ನು ನಾವು ನಾಶ ಮಾಡ್ತೀವಿ, ಆಪರೇಷನ್ ಮುಂದುವರಿಯುತ್ತೆ ಅಂತ IDF ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಇರಾನ್ ಈ ದಾಳಿಯನ್ನ ಸಮರ್ಥವಾಗಿ ಫೇಸ್ ಮಾಡಿದೀವಿ ಅಂತ ಹೇಳಿದೆ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಒಂದು F-35 ಯುದ್ಧ ವಿಮಾನವನ್ನು ಹೊಡೆದು ಹಾಕಿವೆ. ಇಸ್ಫಹಾನ್ನಲ್ಲಿ ಇಸ್ರೇಲ್ನ ಹಾಮಿಸ್ 900 ಡ್ರೋನ್ಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ. ಇಸ್ರೇಲ್ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದೆ. ಹೆಜ್ಬುಲ್ಲಾದ ಆರ್ಟಿಲರಿ ಕಮಾಂಡರ್ ಆಗಿದ್ದ ಯಾಸಿನ್ ಅಬ್ದುಲ್ ಮೊನಿಯಂನನ್ನ ಹತ್ಯೆ ಮಾಡಿದ್ದೀವಿ ಅಂತ ಹೇಳಿದೆ. ಬ್ಯಾರಿಶ್ ಅನ್ನೋ ನಗರದಲ್ಲಿ ಈತ ಅಡಗಿ ಕೂತಿದ್ದ. ನಮ್ಮ ಡ್ರೋನ್ ಯಶಸ್ವಿಯಾಗಿ ಈತನನ್ನ ಮುಗಿಸಿವೆ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈ ಮಧ್ಯೆ ಈ ಯುದ್ಧಕ್ಕೆ ಚೀನಾ ಎಂಟರ್ ಹಾಕಿದ್ಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಇಸ್ರೇಲ್ ಪರವಾಗಿ ಅಮೆರಿಕ ನಿಲ್ತಾ ಇದ್ದ ಹಾಗೆ ಚೀನಾ ಇರಾನ್ಗೆ ಆಯುಧ ಪೂರೈಕೆ ಮಾಡೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಫ್ಲೈಟ್ ರೇಡಾರ್ 24 ಡೇಟಾದಿಂದ ಒಂದು ಫ್ಲೈಟ್ ಹೋಗಿರೋದು ಗೊತ್ತಾಗಿದೆ. ಕನಿಷ್ಠ 3 ಚೀನಾದ ಕಾರ್ಗೋ ವಿಮಾನಗಳು, ಒಂದಲ್ಲ 3 ಚೀನಾದ ಕಾರ್ಗೋ ವಿಮಾನಗಳು ಇರಾನ್ಗೆ ತಲುಪಿವೆ. ಸದ್ಯ ಇದರ ಬಗ್ಗೆ ಇರಾನ್ ಆಗಲಿ ಚೈನಾ ಆಗಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಇದು ಖಂಡಿತ ಆಯುಧ ತುಂಬಿರೋದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಯಾಕಂದರೆ ಸದ್ಯ ಇರಾನ್ನಲ್ಲಿ ಯಾವುದೇ ಪ್ಲೇನ್ ಹಾರಾಟಕ್ಕೂ ನಿಷೇಧ ಇದೆ. ಹಾಗೆ ಈ ವಿಮಾನ ಚೀನಾದ ಉತ್ತರ ಬೇಸ್ನಿಂದ ಮೇಲೆದ್ದು ಕಜಕಿಸ್ತಾನ್, ಉಜ್ಬೇಕಿಸ್ತಾನ್ ಮತ್ತು ತುರ್ಕ್ಮೆನಿಸ್ತಾನ್ ಕಡೆಗೆ ಹಾರಿದೆ. ಸಾಮಾನ್ಯವಾಗಿ ಈ ಮಾರ್ಗದಲ್ಲಿ ಬರೋ ವಿಮಾನಗಳು ಯುರೋಪಿಗೆ ಹೋಗ್ತವೆ, ಆದರೆ ಇದು ಯುರೋಪಿಗೆ ಹೋಗಿಲ್ಲ, ಆಮೇಲೆ ಇರಾನ್ ಕಡೆಗೆ ಟರ್ನ್ ಆಗಿದೆ. ಹೀಗಾಗಿ ಚೀನಾ ಇರಾನ್ಗೆ ಅತ್ಯಾಧುನಿಕ ಪ್ರಿಸಿಷನ್ ಶಸ್ತ್ರಾಸ್ತ್ರಗಳನ್ನೇನಾದರೂ ಕೂಡ ಸರಬರಾಜು ಮಾಡಿದೆಯಾ ಅಂತ ಏವಿಯೇಷನ್ ಎಕ್ಸ್ಪರ್ಟ್ಸ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಯುದ್ಧ ಇಬ್ಬರು ಮಹಾಗರ್ವಿಗಳ ಅಂದರೆ ಪುಟಿನ್ ಮತ್ತು ಟ್ರಂಪ್ ನಡುವಿನ ಈಗೋ ಕ್ಲಾಶ್ ಆಗಿ ಬದಲಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಒಂದಿನದ ಹಿಂದೆ ಪುಟಿನ್ ಈ ಯುದ್ಧಕ್ಕೆ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಟ್ರಂಪ್ ಹತ್ರ ಹೇಳಿದ್ರಂತೆ. ಇದರ ಬಗ್ಗೆ ಕೇಳಿದಾಗ ಟ್ರಂಪ್ ಸಿಡಿದಿದ್ದಾರೆ, ಸಿಡಿಮಿಡಿಯಾಗಿದ್ದಾರೆ. ಹೌದು, ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಆ ಪುಟಿನ್ ಹೇಳಿದರು. ಆದರೆ ನಾನು ಅವರಿಗೆ ಸರಿಯಾಗಿ ಹೇಳಿದ್ದೇನೆ, ವ್ಲಾಡಿಮಿರ್ ನೀವು ನಿಮ್ಮ ಕೆಲಸ ಮಾಡಿದ್ರೆ ಸಾಕು, ಮೈಂಡ್ ಯುವರ್ ಬಿಸ್ನೆಸ್ ಅಂತ ಹೇಳಿದ್ದೇನೆ. ಮೊದಲು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಹೇಳಿದ್ದೀನಿ ಪುಟಿನ್ಗೆ ಅಂತ ಟ್ರಂಪ್ ಪುಟಿನ್ ಮಧ್ಯಸ್ಥಿಕೆಯ ಆಫರ್ಗೆ ಆಕ್ರೋಶ ಹೊರಹಾಕಿ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಅಮೆರಿಕದ ಒಳಗೂ ಕೂಡ ಪ್ರತಿಭಟನೆ ಭುಗಿಲೆದ್ದಿದೆ. ಒಂದು ಕಡೆ ಮಾಗಾ ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗುಂಪು, ಟ್ರಂಪ್ರ ಗುಂಪು, ರಿಪಬ್ಲಿಕನ್ಸ್ ಅಲ್ಲ, ರಿಪಬ್ಲಿಕನ್ಸ್ ಒಳಗೂ ಕೂಡ ಮ್ಯಾಗಾ ಗುಂಪಿದೆ. ಇವರು ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಗುಂಪು, ಇವರು ಟ್ರಂಪ್ರ ಹಿಂಬಾಲಕರು. ಅವರೇ ಪ್ರತಿಭಟಿಸ್ತಾ ಇದ್ದಾರೆ. ಏನು ಟ್ರಂಪ್ದೇನು ಪ್ರಾಮಿಸ್ ಆಗಿತ್ತು, ಫಾರಿನ್ ವಾರ್ಸಲ್ಲಿ ನಾವು ಇನ್ವಾಲ್ವ್ ಆಗಲ್ಲ ಅಂತ. ಮ್ಯಾಗಾ ಗುಂಪು ಕೂಡ ಅದನ್ನೇ ಬಯಸುತ್ತೆ, ನಮ್ಮ ದುಡ್ಡೇನ ಖರ್ಚು ಮಾಡಬೇಕು, ನಮಗೇನು ಉಸಾಬರಿಯಲ್ಲಿ ಅಂತ ಹೇಳಿ. ಸೊ ಈಗ ಟ್ರಂಪ್ ಯುದ್ಧಕ್ಕೆ ರೆಡಿ ಆಗ್ತಿರೋ ಟೈಮ್ನಲ್ಲಿ ಬೆಂಬಲಿಗರೇ ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನ ವಿರೋಧಿಗಳು ಕೂಡ ನ್ಯೂಯಾರ್ಕ್ ಅಲ್ಲಿ ಆಕ್ರೋಶ ಹೊರ ಹಾಕಿದ್ದಾರೆ. ನಮ್ಮ ತೆರಿಗೆ ಹಣವನ್ನ ಇಸ್ರೇಲ್ಗೆ ಹರಿಸೋದನ್ನ ನಿಲ್ಲಿಸಿ ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ. ಇಸ್ರೇಲ್ ದಾಳಿಗೆ ಕಿಮ್ ಜಾಂಗ್ ಉನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಂತಿಗೆ ನೀವೆಲ್ಲ ಕ್ಯಾನ್ಸರ್ ಇದ್ದ ಹಾಗೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ಪರಿಸ್ಥಿತಿಯನ್ನು ಹಾಳು ಮಾಡ್ತಾ ಇದೆ. ಇದು ನಿಜಕ್ಕೂ ಮಾನವೀಯತೆಯ ಮೇಲೆ ನಡೆದ ದಾಳಿ ಅಂತ ಮನುಷ್ಯತ್ವಕ್ಕೆ ಸಂಬಂಧಪಟ್ಟಂತೆ ಕಿಮ್ ಜಾಂಗ್ ಉನ್ ಬಹಳ ಮಾತಾಡಿ ಇರಾನ್ಗೆ ಬೆಂಬಲ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಯುದ್ಧ ಮತ್ತಷ್ಟು ತೀವ್ರ ಆಗ್ತಾನೆ ಹೋಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಕಾಲಕಾಲಕ್ಕೆ ನಾವು ನಿಮಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಸೊ ನಮ್ಮ ಪ್ರತಿ ಅಪ್ಡೇಟ್ ಕೂಡ ನಿಮ್ಮನ್ನ ತಲುಪ್ತಾನೆ ಇರುತ್ತೆ. ನಾವು ನಿರಂತರವಾಗಿ ಆ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.